ಇನ್ಮೇಲೆ ಚಿಂತೆ ಬಿಡಿ, ನಿಮ್ಮನೆ ಟಿವಿಯಲ್ಲೇ 3D ತಂತ್ರಜ್ಞಾನದಲ್ಲಿ ಸಿನಿಮಾ ನೋಡಿ. ತ್ರೀ ಡಿ ಎಫೆಕ್ಟ್ನಲ್ಲಿ ಸಿನಿಮಾ ನೋಡೋ ಮಜಾನೇ ಬೇರೆ. ಇನ್ಮುಂದೆ ನಿಮ್ಮನೆಯಲ್ಲಿರೋ ಮಾಮೂಲು ಟಿವಿಯಿಂದಲೂ ಈ ಮಜಾ ತಗೋಬಹುದು. ಈ ಪುಟ್ಟ ಸೆಟಪ್ ಬಾಕ್ಸ್ ಅನ್ನ ಟಿವಿಗೆ ಅಳವಡಿಸಿಕೊಂಡ್ರೆ ಸಾಕು, 3D ಎಫೆಕ್ಟ್ನಲ್ಲಿ ನಿಮ್ಮಿಷ್ಟದ ಸೀರಿಯಲ್ಲು, ಸಾಂಗ್ ಎಲ್ಲವನ್ನೂ ನೋಡಬಹುದು. 2D ದೃಶ್ಯಗಳನ್ನು 3Dಗೆ ಬದಲಾಯಿಸುವ ಈ ಸೆಟಪ್ ಬಾಕ್ಸ್ ನಿಮ್ಮ ಕೈ ಸೇರಬೇಕು ಅಂದರೆ ಇನ್ನೊಂದು ವಾರ ಕಾಯಬೇಕಷ್ಟೆ. 3D ನೋಡಬೇಕು ಅಂತಂದ್ರೆ ಒಂದು ಸಿನಿಮಾಗೆ ಹೋಗಬೇಕು ಅಂತಲೂ ಗೊತ್ತಿದೆ. ಅದರ ಜೊತೆ ಇವಾಗ 3D ಟೆಲಿವಿಷನ್ಸ್ ಬಂದ್ಬಿಟ್ಟಿದೆ ಅಂತ ಆಯಿತು. 3D ಟೆಲಿವಿಷನ್ ಇದ್ದರೆ 3D ಬರ್ತಾ ಇಲ್ಲ. ಯಾಕಂದ್ರೆ ನಾವು ಪ್ರಸಾರ ಮಾಡ್ತಿರೋದು ಟಿ ವಿಗಳಲ್ಲಾಗಲಿ ಅಥವಾ ಸಿನಿಮಾಗಳಲ್ಲಾಗಲಿ 2D ಮೂಲಕ. ಈ ನಮ್ಮ ಸಲಕರಣೆಯನ್ನು ಉಪಯೋಗಿಸೋ ಪಕ್ಷದಲ್ಲಿ ಆ 2Dಯಿಂದ ಬರತಕ್ಕಂಥ ಎಲ್ಲ ಒಂದು ವೀಡಿಯೋಸು ಅಥವಾ ಪಿಕ್ಚರ್ಸು 3Dಗೆ ಕನ್ವರ್ಟ್ ಆಗುತ್ತೆ. ಇದು 3D ಕನ್ವರ್ಟರ್ ಬಾಕ್ಸ್. VTL ಕಮ್ಯುನಿಕೇಷನ್ಸ್ ಸಿದ್ಧಪಡಿಸಿರೋ ಈ ಸೆಟಪ್ ಬಾಕ್ಸ್ ಜನಸಾಮಾನ್ಯರ ಕೈಗೆಟುಕುವ ಬೆಲೆಯಲ್ಲಿ ಲಭ್ಯವಿದೆ. ಲಕ್ಷಾಂತರ ರೂಪಾಯಿ ಕೊಟ್ಟು 3D ಟಿವಿ ಕೊಂಡುಕೊಳ್ಳೋ ಬದಲು ಜಸ್ಟ್ ಒಂದು ಬಟನ್ ಕ್ಲಿಕ್ ಮಾಡಿ ಇರೋ ಟಿವಿಯಲ್ಲೇ 3D ತಂತ್ರಜ್ಞಾನದಲ್ಲಿ ಪ್ರೋಗ್ರಾಮ್ಗಳನ್ನು ವೀಕ್ಷಿಸಬಹುದು. ಹೇಗೆ ಟಿ ವಿ ನಿಮಗೆ ಬರುತ್ತೋ ಅದೇ ಥರ ಇದು ಬರುತ್ತೆ. ಕೆಟ್ಟೋದ್ರೆ ರಿಪೇರಿ ಮಾಡ್ತೇವೆ. 1 ವರ್ಷ ವಾರಂಟಿ ಪೀರಿಯಡ್ ಇದೆ. ಒಂದು ಕ್ಷಣನೂ ಕಸ್ಟಮರ್ಗೆ ತೊಂದರೆ ಮಾಡ್ದಂಗೆ ಸರ್ವಿಸ್ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಾವು ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಪ್ರಪಂಚದಲ್ಲೇ ಪ್ರಪ್ರಥಮ ಸಾಧನೆ ನಮ್ಮದಿದು. ಇದು 1919ನೇ ಇಸ್ವಿಯಿಂದ ಇದ್ರ ಬಗ್ಗೆ ಸಾಧನೆ ಮಾಡಿದ್ದಾರೆ, ಮಾಡ್ತಾನೇ ಇದ್ದಾರೆ. ಕೆಲವೆಲ್ಲ ಎಲ್ಲಿಗೆ ಅಚೀವ್ ಆಗಿದ್ದಾರೆ ಗೊತ್ತಿಲ್ಲ, ಆದರೆ ನಾವು ಮಾಡಿದ ಸಾಧನೆ ನಾವು ಇದು ಪೂರ್ಣವಾಗಿ ಅಚೀವ್ ಮಾಡಿದ್ದೇವೆ. 3D ತಂತ್ರಜ್ಞಾನ ವಿದೇಶಿಯರ ಸಾಧನೆ. ಆದರೆ 3D ಕನ್ವರ್ಟರ್ ಸೆಟಪ್ ಬಾಕ್ಸ್ ಅನ್ನು ಪ್ರಪಂಚದಲ್ಲೇ ಮೊಟ್ಟ ಮೊದಲ ಬಾರಿಗೆ ಪರಿಚಯಿಸಿದವರು ಕನ್ನಡಿಗ ಡಾಕ್ಟರ್ ಲೋಕನಾಥ್ ಅವರು. 3D ತಂತ್ರಜ್ಞಾನ ಜನಸಾಮಾನ್ಯರ ಕೈಗೆಟುಕುವಂತೆ ಮಾಡಿದ ಇವರಿಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಬೆಂಗಳೂರಿನಿಂದ ಮಾನಸ ಪುದುವೆಟ್ಟು, ಸಮಯ ನ್ಯೂಸ್. ಮಲ್ಲಿಕಾರ್ಜುನ ಚಿತ್ರದ ಸಮಸ್ಯೆ ಸದ್ಯಕ್ಕೆ ಬಗೆಹರಿದಿದೆ. ಗಳಿಕೆ ಕಡಿಮೆ ಇರೋ